ಈಗಾಗಲೇ ತಂದಿದ್ದೀನಿ, ತಗೋ. ತಂಗಿ, ಇದೇನು ಮಾಡುತ್ತಿರುವೆ? ಮಾವ, ಇದೇನಿದು ನಿನ್ನ ಕೈಯಲ್ಲಿ ವಿಷದ ಪ್ಲೇಟು? ಅವಿನಾಶ್, ನನ್ನ ಮಗ ಕಳೆದುಕೊಂಡು ಇಂದು 3 ದಿನಗಳಾದವು. ಎತ್ತ ಕಡೆ ಹುಡುಕಿದರೂ ನನ್ನ ಮಗನ ಬಗ್ಗೆ ಸಂತೋಷವು ಸಿಗುತ್ತಾ ಇಲ್ಲ. ಅವಿನಾಶ್ ಸಿಗ್ತಾ ಇಲ್ಲ. ಅದಕ್ಕೆ ಇಬ್ಬರು ಕೂಡಿ ಎಂಡದಲ್ಲಿ ವಿಷ ಹಾಕಿ ಸತ್ತು ಹೋಗಬೇಕೆಂದು ನಿರ್ಧಾರ ಮಾಡಿದರು. ಅವಿನಾಶ್ ನಿರ್ಧಾರ ಮಾಡಿದರು. ಮಾವ, ಏನು ಹೇಳುತ್ತಿರುವೆ? ನನ್ನ ಅಳಿಯ ಕಳೆದು ಹೋದನೆ. ಅಯ್ಯೋ ದೇವರೇ, ಹೀಗೆ ಬೀಸುತ್ತಿರುವೆ ನಮ್ಮೆಲ್ಲರ ಬಾಳಿನಲ್ಲಿ ಭವದ ಬಿರುಗಾಳಿಯನ್ನು. ಹೌದಣ್ಣ, ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ನಾ ಈ ಭೂಮಿ ಮೇಲೆ ಹೇಗೆ ಬದುಕ್ಲಿ? ಸಮಾಧಾನ ತೆಗೆದುಕೋ ತಂಗಿ, ಸಮಾಧಾನ ತೆಗೆದುಕೋ. ನೀನು ಸತ್ತು ಹೋದರೆ ನಿನ್ನ ಮಗ ಮರಳಿ ಬರುತ್ತಾನೆ ಎಂದು ತಿಳಿಸಿದೆಯಾ? ಹುಚ್ಚಿ, ನಿನ್ನ ಮಗ ಎಲ್ಲಿದ್ದರು ಅವನನ್ನು ಹುಡುಕಿಕೊಂಡು ತಂದು ಕೊಟ್ಟೇ ಕೊಡುತ್ತಾನೆ. ಈ ಮಾತು ಸತ್ಯ ತಂಗಿ. ಎಲ್ಲಿ ನನ್ನ ಮಗ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದರೂ ನಮ್ಮ ಮಗುವಿನ ಸುಳುವೇ ಸಿಗ್ತಿಲ್ಲ. ಏನು ಮಾಡಬೇಕೆಂಬುದು ಒಂದು ತಿಳಿಯಲಾಗಿದೆ. ಅಯ್ಯೋ ದೇವ್ರೆ, ಎಲ್ಲೂ ನನ್ನ ಮಗನ ಸುಳಿವೇ ಸಿಗ್ಲಿಲ್ಲ. ಏನ್ ಮಾಡ್ಲಿ? ನಾನೇನು ಮಾಡ್ಲಿ? ತಂಗಿ, ಮಿಂಚುವುದ ಮಾತಿಗೆ ಚಿಂತಿಸಿ ಫಲವಿಲ್ಲಮ್ಮ. ಮಾವ, ಹಿಂದೆ ನನ್ನ ತಮ್ಮ ಕಳೆದುಕೊಂಡು ಹೋಗಿ ಇಂದಿಗೆ 25 ವರ್ಷಗಳಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ತಮ್ಮನ ಸುಳಿವೇ ಸಿಕ್ತಿಲ್ಲ. ನನ್ನ ತಮ್ಮ ಹಾಗೂ ನಿನ್ನ ಮಗನನ್ನು ಪತ್ತೆ ಹಚ್ಚಿ ತಂದು ಕೊಡುವ ಜವಾಬ್ದಾರಿ ನನ್ನದಮ್ಮ, ನನ್ನದು. ಈ ಮಾತು ಸತ್ಯ ತಂಗಿ, ಸತ್ಯ. ನಾನಿನ್ನು ಬರುತ್ತೇನೆ, ಏಕೆಂದರೆ ನನ್ನನ್ನು ಪೊಲೀಸ್ ಹಿಡಿಯಲು ಬಂದಿದ್ದಾರೆ. ಸ್ವಾಮಿ, ನಮ್ಮಣ್ಣ ನಮ್ಮ ಮಗನನ್ನ ಕರ್ಕೊಂಡ್ ಬರ್ತೀನಿ ಅಂತ ನನಗೆ ಪ್ರಮಾಣ ಮಾಡಿದ್ದಾನೆ. ಅವ್ರು ಕರ್ಕೊಂಡ್ ಬರೋದವರೆಗೂ ನಾವು ಅವ್ರ ದಾರಿನ ಕಾಯೋಣ. ಬನ್ನಿ. ನಾವು